ಎಲ್ರಿಗೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಶಿರ್ಸಿ ಟೆಂಪಲಿಂದ, ಮಾರಿಕಾಂಬಾ ಟೆಂಪಲಿಂದ ನಾವು ಇಲ್ಲಿಗೆ ಈ ಪ್ಲೇಸಿಗೆ ರೀಚ್ ಆಗುವಷ್ಟರಲ್ಲಿ 8 ಗಂಟೆ ಆಗಿತ್ತು. ನಾನು ಇದು ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇರೋದು, ಅಂದರೆ ನಾನು ನೈಟ್ ಏನು ನಾನು ವ್ಲಾಗ್ ಮಾಡಿಲ್ಲ ಆಯಿತು. ಬಂದಮೇಲೆ ಹಸ್ಬೆಂಡ್ ಅವ್ರ ಫ್ರೆಂಡ್ ಎಲ್ಲ ಇಲ್ಲೇ ಇದ್ದರು, ಹಾಗಾಗಿ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ ಎಲ್ಲರೂ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಈ ವ್ಲಾಗು ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಗೊತ್ತಾಗುತ್ತೆ. ನನ್ನ ಹಸ್ಬೆಂಡ್ ಇನ್ನೂ ಮಲ್ಗೆ ಇದ್ದಾರೆ, ಯಾಕಂತಂದರೆ ನೈಟು ಮಲ್ಗೋವಾಗ ಎಲ್ಲರೂ ಹರಟೆ ಹೊಡೆದು ಮಲ್ಗೋವಾಗ 1 ಗಂಟೆ ಮೇಲೆ ಆಗಿತ್ತು. ಸೊ ಹಾಗಾಗಿ ಅವರು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನೇನು ಹೇಳ್ಸೋಕ್ಕೂ ಹೋಗಿಲ್ಲ. ಈ ಹೋಮ್ ಸ್ಟೇ ಚಿಕ್ಕಮಗಳೂರು ಹತ್ತಿರ ಬರುತ್ತೆ. ಯಾರಿಗಾದರೂ ನೇಚರ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರೋರು ಅಥವಾ ಯಾರಿಗಾದರೂ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದರೆ ಇದಕ್ಕೆ ಬರ್ಬೋದು. ಹೋಮ್ ಸ್ಟೇಗೆ ತುಂಬ ಚೆನ್ನಾಗಿದೆ. ಸೊ ಯಾರಿಗಾದರೂ ಬೇಕು ಅಂತಂದರೆ ಇಲ್ಲಿ ಸ್ಕ್ರೀನ್ಶಾಟ್ ತಗೊಂಡು ಕಾಲ್ ಮಾಡ್ಬೋದು. ಇದೇನು ಪ್ರಮೋಷನಲ್ ವೀಡಿಯೋಸ್ ಅಲ್ಲ. ನನಗೆ ನಾವು ಹೋಗಿದ್ದವತ್ತು ನೈಟ್ ಫುಲ್ ಮಳೆ ಇತ್ತಾಯ್ತಾ. ನೆಕ್ಸ್ಟ್ ಡೇ ಹೀಗೆ ಇತ್ತು. ಫುಲ್ ಮಳೆ ಅಂತಂದರೆ ಎಷ್ಟು ಮಳೆ ಅಂತಂದರೆ ನೈಟ್ ನಾವು ಹೋಗಿ ರೀಚ್ ಆಗಿದ್ದೆ ಮಳೆ ಅಂದರೆ ಮಳೆ. ಆಮೇಲೆ ಚಳಿಯಲ್ಲಿ ಆ ಕಡೆ ಈ ಕಡೆ ಓಡಾಡೋಕ್ಕಾಗ್ತಿರಲಿಲ್ಲ, ಅಷ್ಟು ಚಳಿ ಅಂತ ಅನಿಸ್ತಿತ್ತು. ಸೊ ಚಿಕ್ಕಮಗಳೂರು ಪ್ಲೇಸ್ ಎಲ್ಲ ಒಂದು ಸ್ವಲ್ಪ ಕೂಲಾಗಿ ಇರುತ್ತೆ ಅಲ್ವಾ, ಹಾಗೆ. ಓನರ್ ಇಲ್ಲೇ ಇರ್ತಾರೆ, ನಾವು ಹೋದಾಗ ಇಲ್ಲೇ ಇದ್ದರು, ಹಾಗಾಗಿ ಓನರ್ ಇಲ್ಲೇ ಇರ್ತಾರೆ. ಸೊ ಇದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಯಾಕಂತಂದರೆ ಒಂದು 10 ಜನ ಎಲ್ಲ ಬಂದರೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವ್ರನ್ನ ಎಲ್ಲರೂ ನೋಡಿರ್ತೀರಾ, ಇವರು ವಿನೂತಾ ಅಂತ. ಎಲ್ಲ ಬ್ಲಾಗ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಬ್ಲಾಗ್ಗಳಲ್ಲಿ ಇರ್ತಾರೆ. ಇವರು ನೂತನ್ ವೈಫು, ಅಂದರೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ವೈಫು. ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಬೇಕಂತಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ. ಆಮೇಲೆ ಇಲ್ಲಿ ಹತ್ತಿರದಲ್ಲೇ ಎಲ್ಲೋ ನದಿ ಏನೋ ಇದೆಯಂತೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾರಂತೆ. ಬಟ್ ನಮಗೆ ಯಾರಿಗೂ ಇಂಟ್ರೆಸ್ಟ್ ಇರಲಿಲ್ಲ ಹೋಗೋಕ್ಕೆ, ಹಾಗಾಗಿ ನಾವು ಹೋಗಿಲ್ಲ. ತುಂಬ ಚೆನ್ನಾಗಿತ್ತು ಆಯಿತಾ. ರೂಮ್ ಅಂತೂ ಮೇಂಟೆನೆನ್ಸ್ನು ಚೆನ್ನಾಗಿ ಮಾಡಿದರು. ಹಾಗೆ 2 ಬೆಡ್ ಇತ್ತು ಇಲ್ಲಿ, ಹಾಗೆ ಒಂದು ಬಾತ್ರೂಮು. ಇಲ್ಲಿ ನಾವು ಮೇಲೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಅವರೆಲ್ಲ ಇಲ್ಲಿ ಸ್ಟೇ ಆಗಿದ್ದಾರೆ, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಯಾರಾದರೂ ಪಾರ್ಟಿ ಮಾಡೋದಾದರೆ ಪಾರ್ಟಿ ಮಾಡ್ಬೋದು ಇಲ್ಲಿ. ಅವರು ನಮ್ಮ ಹಿರಿಯರು ಶೆಟ್ರು. ಏನು ಮೈಕಲ್ ಏತ್ ಬೆಡ್ ರಡ್ಡು ಮೂಜಿ ಬಿಡ್ಡು ಭಾರಿ ಕುಸಿಟ್ಟು ಜೆತ್ತುತ್ತಾರವ ಅದಾಯ್ತಾ ಸೆಕೆಂಡ್ ಆತ್ಲಾ. ನಾವು ಹೋಗಿದ್ದವತ್ತು ಕರೆಂಟ್ ಇರಲಿಲ್ಲ ಆಯಿತಾ, ಅಂದರೆ ನೈಟ್ ಮಳೆಗೆ ಕರೆಂಟ್ ಹೋಗಿತ್ತು. ಸೊ ಹಾಗಾಗಿ ಜನ್ರೇಟರ್ ಆನ್ ಮಾಡಿದ್ರು, ಆದರೂ ಸೆಕೆ ಆಗ್ತಾಯಿತ್ತು. ಇದು ಟಾಪಲ್ಲಿ ಇದೆಯಲ್ಲ, ಸೊ ಸೆಕೆ ಆಗ್ತಾಯಿತ್ತು. ನಾವಿದ್ದ ರೂಮಲ್ಲಿ ಮಾತ್ರ ತುಂಬ ಚಳಿ ಆಗ್ತಿತ್ತು. ಇದೊಂದು ರೂಮ್ ಇದೆ, ಇಲ್ಲಿನೂ ಅಷ್ಟೇ. ಒಂದು ಬೆಡ್, ಇದೊಂದು ಬೆಡ್, 2 ಬೆಡ್ ಇದೆ. ಒಂದು ವಾರ್ಡ್ರೋಬ್ ಇದೆ, ಇಲ್ಲೊಂದು ಕೂಲರ್ ಇದೆ. ಆದರೆ ಶೆಕೆ ಕರೆಂಟ್ ಇರಲಿಲ್ಲ ನಿನ್ನೆಂತೆ. ಇದೊಂದು ವಾಶ್ರೂಮ್ ಇದೆ. ಸೊ ಅದೊಂದು ದೊಡ್ಡ ರೂಮ್ ಇದೆ ಆ ಕಡೆ. ಮತ್ತು
ಇದೊಂದು ಸಣ್ಣ ರೂಮು. ಸೊ ವ್ಯೂ ನೋಡಿದಾಗ ಹೀಗೆ ಬರುತ್ತೆ ನೋಡಿ. ಒಂದು ಫ್ಯಾಮಿಲಿ ಎಲ್ಲರೂ ಹೋಗಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿನೂ ಒಂದು ಪುಟ್ಟ ಬಾಲ್ಕನಿ ಸ್ಪೇಸ್ ಇದೆ. ಅಂದರೆ ಇಲ್ಲಿ ಹೊರಗಡೆ ಕೂತ್ಕೊಂಡು ಪಾರ್ಟಿ ಮಾಡೋರೆಲ್ಲ ಮಾಡ್ಬೋದು. ಸೊ ಹಾಗೆ ಇಲ್ಲೊಂದು ಪುಟ್ಟ ಬಾಲ್ಕನಿ ಪ್ಲೇಸೂ ಇದೆ. ಮೇಲ್ಗಡೆ ಏನೇನಿದೆ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸಿದೆ. ಹಾಗೆ ಇನ್ನು ಕೆಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಬೆಳಗ್ಗೆನೆ ಟೀ ಮತ್ತು ಕಾಫಿ ವ್ಯವಸ್ಥೆ ಮಾಡಿಟ್ಟಿರ್ತಾರೆ ಇಲ್ಲಿ. ಸೊ ಟೀ ಬೇಕಾದವರು ಟೀ ಕುಡಿಬೋದು, ಕಾಫಿ ಬೇಕಾದವರು ಕಾಫಿ ಕುಡಿಬೋದು. ಹಾಗೆ ಒಂದು ಬಿಸಿನೀರು ಫ್ಲಾಸ್ಕ್ನ ಬ್ರೇಕ್ಫಾಸ್ಟ್ ಎಲ್ಲರೂ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಬ್ರೇಕ್ಫಾಸ್ಟ್ ಆದ್ಮೇಲೆ ಸ್ವಲ್ಪ ಕ್ರಿಕೆಟ್ ಆಡ್ತಾರೆ. ಅದಾದ್ಮೇಲೆ ಹೊರಡೋದು ಅಂತ ಪ್ಲಾನ್. ಭದ್ರಾ ಜಂಗಲ್ ರೆಸಾರ್ಟ್ ಇದು చాలా తిండి కూడా అండ్ దేవతలే ఇరెట్ మల్దిన ఇరెట్ అనే వంతుల నేను పత్త నుంచి మరి మూడు మంది పోయేది పత్తದ ಮಣ್ಣು ಮಾಡ್ತೇವೆ ಬಾಬು ರೆಡಿ అమ్మేరికి పోను పోయి అది అప్ప నాలుగు ఇరవై ఇది లేదు పెళ్ళత్తనా ಬುಡದಿ ಬರದಿ ಕೊಯ್ದಿ ಜಲ್ದ ತುತ್ತಿಗೆಲ್ಲ ಹಾಕಿದ್ನ ಏನ ಕಂಡನಿಲ್ಲ ಹಾಕಿದ್ ನನಗೆ ಗೊತ್ತಿಜ್ಜ ಏನ್ ಎರಡನ್ನ ಬಾಳೆನೊಂದ್ 10 ನಿಮಿಷ ತೂಲೆಂದು ಇಲ್ಲಿ ಹಸ್ಬೆಂಡ್ ಎಲ್ಲರೂ ಇದು ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಆಡೋದು ಅಂತ ಹೇಳಿ ಎಲ್ಲ ಇಲ್ಲಿ ಬೆಳಗ್ಗೆನೆ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನು ಸ್ನಾನ ಮಾಡಿ ಎಲ್ಲರೂ ಹೊರಡಬೇಕು ಫಂಕ್ಷನ್ಗೆ. ಸೊ ಎಲ್ಲರೂ ಖುಷಿಯಿಂದ ಕ್ರಿಕೆಟ್ ಆಡ್ತಾ ಇದ್ದಾರೆ. ಆದರೂ ಒಂಥರ ಖುಷಿ ಏನು ಗೊತ್ತಾ, ಎಲ್ಲರೂ ನಮ್ಮದು ಈ ಸರ್ಕಲ್ ಇದೆಯಲ್ಲ, ಯಾವಾಗಲೂ ಅಷ್ಟೇ ನಾವು ಈ ಸರ್ಕಲಲ್ಲಿ ಎಲ್ಲ ಅಂದರೆ ಒಂದು 2-3 ವರ್ಷದಿಂದ ನಾವು ಹೊರಗಡೆ ಎಲ್ಲಾದರೂ ಯಾರ್ದಾದ್ರೂ ಫಂಕ್ಷನ್ ಇದೆ ಅಂತಂದರೆ ನಾವು ಈ ಥರ ಎಲ್ಲರ ಜೊತೆ ಸೇರಿ ಇದು ರೆಸಾರ್ಟಿಗೆ ಪ್ಲ್ಯಾನ್ ಮಾಡ್ತೀವಿ, ಒಂದಿನ ಸ್ಟೇ ಆಗೋ ಥರ. ಇದು ಒಂಥರ ಚೆನ್ನಾಗಿರುತ್ತೆ. ನಮ್ಮ ಈ ಫ್ಯಾಮಿಲಿ ಒಂಥರ ಹೇಳ್ತಾರಲ್ಲ ಫ್ರೆಂಡ್ ಸರ್ಕಲ್ ಅಂತಂದರೆ ಒಂದು ಕಷ್ಟ ಸುಖ ಅಂತ, ಅದೇ ರೀತಿ ನಮ್ಮ ಈ ಫ್ಯಾಮಿಲಿ ಅಂತ ನಾವು ಥಿಂಕ್ ಮಾಡ್ತೀವಿ. ಯಾವಾಗಲೂ ಕಷ್ಟಕ್ಕೂ ಸುಖಕ್ಕೂ ಎರಡಕ್ಕೂ ಇರ್ತಾರೆ ಯಾವಾಗಲೂ. ಇಲ್ಲಿ ಮೈಕ್ ಬೇರೆ ಕೊಡ್ತಾರೆ ಆಯಿತಾ, ಸಾಂಗ್ ಹೇಳೋದಾದರೆ. ನಾವು ನೈಟ್ ಫುಲ್ ಎಂಜಾಯ್ ಮಾಡಿದ್ವಿ. ಬಟ್ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ನಾನು ಅದು ಕತ್ಲೆ ಬರ್ತಿತ್ತು ತುಂಬ. ಹಾಗಾಗಿ ಆಮೇಲೆ ಕರೆಂಟ್ ಬೇರೆ ಇರಲಿಲ್ಲ ಆಯಿತು, ಇಲ್ಲಿ ಜನ್ರೇಟರ್ ಹಾಕಿದ್ರು. ಹಾಗಾಗಿ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಯಿತು. ಅದಾದಮೇಲೆ ಇಲ್ಲಿ ಕಪಲ್ಸ್ ಹಾಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಎಲ್ಲ ಇದು ಫೋಟೋಶೂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಾವಿನ್ನು ಹೊರಡೋದು, ಎಲ್ಲರೂ ಹೊರಟಾಯಿತು. ಹಾಗಾಗಿ ನೆಕ್ಸ್ಟ್ ಹೊರಡೋಣ ಅಂತ ಅಂದ್ಬಿಟ್ಟು ಫೋಟೋಶೂಟು ಹೇಗೆ ಬಂದಿದೆ ಅಂತ ಹೇಳಿ ಆಯಿತಾ. ಫೋಟೋಸ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನಾವು ಇಲ್ಲಿ. ಫುಡ್ಡು ಆಗಲಿ ಎಲ್ಲನೂ ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇಲ್ಲ, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಕ್ಸ್ಪೀರಿಯನ್ಸ್ ಒಂಥರ. ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ
ಇಲ್ಲಿಂದ ಮತ್ತೆ ನಮ್ಮ ಪಯಣ ಶುರುವಾಗಿದ್ದು ಫಂಕ್ಷನ್ ಕಡೆಗೆ. ಇನ್ನು ಫಂಕ್ಷನ್ ಕಡೆ ಹೋಗಬೇಕು ಅಂದರೆ ಗೃಹ ಪ್ರವೇಶ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಎಲ್ಲರೂ ಹೊರಟ್ವಿ. ನಮಗೆ ಆ್ಯಕ್ಚುಲಿ ಈ ರೆಸಾರ್ಟ್ ತುಂಬ ಇಷ್ಟ ಆಯಿತು, ಹೋಮ್ ಸ್ಟೇ. ಯಾಕಂತಂದರೆ ನಾವು ಎಲ್ಲರೂ ಜೊತೆಗಿದ್ವಿ, ಮತ್ತು ಇನ್ನೊಂದೇನೆಂದರೆ ಇದೊಂಥರ ಪ್ರಕೃತಿ ನಡುವೆ ಇದ್ದಿದ್ದರಿಂದ ಅದು ಇನ್ನೂ ಚೆನ್ನಾಗಿ ಖುಷಿ ಅನ್ನಿಸ್ತಾ ಇತ್ತು. ಸೈಲೆಂಟ್ ಏರಿಯಾ ಆಗಿತ್ತು, ಬೇರೆ ಚೆನ್ನಾಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ದಿನ ನಾವು ಗೃಹ ಪ್ರವೇಶದಲ್ಲಿಗೆ ಹೋಗ್ತಾ ಇದ್ದೀವಿ. ಮಕ್ಕಳು ಜೊತೆ ಸೇರಿದಾಗ ತುಂಬ ಖುಷಿಯಾಗುತ್ತೆ. ತತ್ತು ಬಾಬಾ ಬೇರೆ ಹಾಯ್ ಮಾಡ್ತಿದ್ದಾಳೆ, ಎಲ್ಲರೂ ಹಾಯ್ ಮಾಡಿ ಆಯಿತಾ. ಇದು ಡೂಪ್ಲೆಕ್ಸ್ ಮನೆ ಅನ್ನೋದು ಎಲ್ಲರಿಗೂ ಕನಸಲ್ವಾ. ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಇದು, ಅಂದರೆ ಸುಧೀರಣ್ಣಂದು ಕನಸು ಈಡೇರಿದೆ. ಸೊ ಎಲ್ಲರೂ ವಿಶ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಇಷ್ಟು ದಿನ ಇದೇ ರೀಸನಿಗೆ ನಾನು ವ್ಲಾಗ್ ಮಾಡಿರಲಿಲ್ಲ. ಆಯಿತು, 1 ತಿಂಗಳು ನಾನು ಗ್ಯಾಪ್ ಕೊಟ್ಟಿದ್ದೆ, ಯಾಕಂತಂದರೆ ನನಗೆ ಎಡಿಟ್ ಮಾಡುವಷ್ಟು ಟೈಮ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ನಾನು ಇದು ಗ್ಯಾಪ್ ಮಾಡಿದ್ದೆ. ನಾವು ರೀಚ್ ಆದ್ವಿ ಅಲ್ಲಿಗೆ. ಇವ್ರದ್ದೇ ನೋಡಿ ಗೃಹ ಪ್ರವೇಶ ಇದ್ದಿದ್ದು. ಸೊ ಇವರು ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡು, ಎಲ್ಲರಿಗೂ ಫ್ರೆಂಡೇ ಅವರು. ಹಾಗೆ ಸಂತಾನ ಅಂದ್ರೆ ಮಕ್ಕಳಿಂದ ದಂಪತಿಗಳು ಕೂಡ ನಮಗೆ ಮಕ್ಕಳಾಗ್ಲಿ ಅಂತೇಳಿ ಆ ಗುರುವಿನ ಪೂಜೆಯನ್ನು ಇರ್ತದೆ. ಅವರಿಗೆ ಸಂತಾನ ಬರುತ್ತಾ ಹೀಗೆ ಎಲ್ಲೇ ಚಿಂತೆಯಲ್ಲೇ ನಮ್ಮ ತತ್ತು ಬಾಬಾ ನೋಡಿ ಆಟ ಆಡ್ತಿದ್ದಾಳೆ ಅವಳು ಪಾಡಿಗೆ ಅವಳು. ಹಾಗೆ ನನ್ನ ಮಗಳು ನೋಡಿ ಅವಳು ಇಣ್ಕೊಂಡು ಆ ಕಡೆಯಿಂದ ಈ ಕಡೆ ಇಣ್ತಾ ಇದ್ದಾಳೆ. ಸೊ ಪಕ್ಕದಲ್ಲಿ ಹಸ್ಬೆಂಡ್ ನೋಡ್ಕೊತಾ ಇದ್ದಾರೆ, ಹಾಗಾಗಿ ನಾನು ಸ್ವಲ್ಪ ಹಿಂದುಗಡೆ ಇದ್ದೀನಿ. ಇದು ಮನೆ ದೇವ್ರ ಕೋಣೆ, ಅದಾದಮೇಲೆ ಇಲ್ಲಿ ಕಿಚನ್ ಪಕ್ಕದಲ್ಲಿ ಬರುತ್ತೆ. ಸೊ ಮನೆ ಅಂತೂ ಸಖತ್ತಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಾನಂತೂ ಯಾವುದೇ ಮನೆಗೆ ಹೋಗಲಿ ಫಸ್ಟ್ ಕಿಚನ್ ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ತೀನಿ. ಮ್ಯಾಕ್ಸಿಮಮ್ ಟೈಮ್ ನಾವು ಸ್ಪೆಂಡ್ ಮಾಡೋದು ಕಿಚನಲ್ಲೇ ಆಗಿರುತ್ತಲ್ಲ. ಸೊ ನನಗೆ ಕಿಚನಲ್ಲಿ ನೋಡೋದು ಅಂತಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ವಾರ್ಡ್ರೋಬ್ ಎಲ್ಲ ತುಂಬ ಸ್ಪೇಷಿಯಸ್ ಆಗಿ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಇದು ಫಿಕ್ಸ್ಡ್, ಅಂದರೆ ಇದನ್ನು ನಾವು ಆ ಕಡೆ ಈ ಕಡೆ ಎಳ್ದಾಡೋ ಥರ ಏನಿಲ್ಲ, ಕಾಟ್ ಇದರಲ್ಲೇ ಫಿಕ್ಸ್ ಅಂತೆ ಇದು ಮಾಡಿಸಿರೋದು ಅಂತ ಹೇಳಿದ್ರು.
ಈ ವ್ಲಾಗ್ ಖಂಡಿತ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇವಾಗಲೇ ಈ ವ್ಲಾಗ್ನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ತುಂಬ ಇಂಟೀರಿಯರ್ ವರ್ಕ್ ಇರಲಿಲ್ಲ ಇಲ್ಲಿ, ಬಟ್ ತುಂಬ ಡೀಸೆಂಟ್ ಆಗಿತ್ತು, ಬಟ್ ತುಂಬ ಚೆನ್ನಾಗಿತ್ತು. ಈ ಮನೆ ಅಂತೂ ನನಗೆ ತುಂಬ ಗೃಹ ಪ್ರವೇಶ ಮುಗಿಸ್ಕೊಂಡು ಹಾಗೆ ಹೊರಟದ್ದು ನಾವು ಮತ್ತೆ ನಮ್ಮ ರಿಟರ್ನ್ ಬೆಂಗಳೂರಿಗೆ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.